ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಆ್ಯಕ್ಚುಲಿ ಈಗ ನಡೆಯುವಂತಹ 25 ಸೀರೀಸ್ ಅಂದರೆ ನೀವು ಗೊತ್ತಿದೆ ಯಾರೆಲ್ಲ 25 ನೋಡ್ತಾ ಇದ್ದೀರಾ. ಈ ಒಂದು ಸಬ್ಜೆಕ್ಟ್ ಕೊಡು 25SC. ಸೊ ಈ ಒಂದು ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜನ್ನು ಕೇಳಿದ್ದೀರಾ. ಆ್ಯಕ್ಚುಲಿ ಇದರ ಮಾಡಲ್ ಆನ್ಸರ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಇವತ್ತು ನೀವು ನೋಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಇಂಪಾರ್ಟೆಂಟಾಗಿ ಮೊನ್ನೆ ತಾನೇ ನಡೆದಿರುವಂತಹ April-May 2026ನ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2ನ ಮಾಡಲ್ ಆನ್ಸರ್ಸ್ ಇವು. ಓಕೆನಾ. ಸೊ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫಸ್ಟ್ ಆಫ್ ಆಲ್ ನೀವು ಮಾಡಲ್ ಆನ್ಸರ್ಸ್ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಅಂತೇಳಿ. ಸೊ ಇಲ್ಲಿ ಇರುವಂಥದ್ದೇ ಸ್ಟ್ರೈಟ್ ಲೈನ್ಸು ಮತ್ತು ಡಿಫ್ರೆನ್ಸಿಯೇಷನು. ಸೊ ಇಲ್ಲಿ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೇಳಿದ್ದಾರೆ. AX + BY + C = 0. ದ ಸ್ಲೋಪ್ ಆಫ್ ಎ ಲೈನ್, ಸೊ ಫಾರ್ಮುಲಾ ಏನು, ದಟ್ ಈಸ್ ವಾಟ್ -A/B ಬರ್ತೈತೆ. ದಟ್ ಈಸ್ -3 ಡಿವೈಡೆಡ್ ಬೈ -4 ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ 3/4 ಬರ್ತಾಯಿದೆ. ಅದೇ ಥರ 2 ಲೈನ್ಸ್ ಆರ್ ಸೆಟ್ ಟು ಬಿ ಪ್ಯಾರಲಲ್ ಇಫ್ ದರ್ ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಈ ಥರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೆಲ್ಲ ನೀವು ನೋಡ್ತಾ ಇರೋದು ಮಾಡಲ್ ಪೇಪರ್ನ, ಅಂದರೆ ನೀವು ಅಟೆಂಡ್ ಮಾಡಿರುವಂಥ ಪೇಪರ್ನ ಸೊಲ್ಯೂಷನ್ಸ್ ಆಗಿರುತ್ತೆ. ಅಂದರೆ ಡಿಫ್ರೆನ್ಸಿಯೇಷನ್ ಸ್ವಲ್ಪ ಗೊತ್ತಿದ್ರೆ ಸಾಕು, ಕರೆಕ್ಟಾಗಿ ನೀವು ಈಸಿಯಾಗಿ ಮಾರ್ಕ್ಸನ್ನು ತೊಗೊಬೋದು. ನೋಡಿ, ಡಿರೈವೇಟಿವ್ ಆಫ್ e⁴3x 3 × e⁴3x sin x ಗೆ cos x ಆಗಿರುತ್ತೆ. ಡಿರೈವೇಟಿವ್ ಆಫ್ log x ಗೆ ಅಂದರೆ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಫಾರ್ಮುಲಾ. M2 ಅಂತಂದರೆ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ 25SC21I ಆಗಿರುತ್ತೆ ಸಬ್ಜೆಕ್ಟ್ ಕೋಡು. ಈ ಸಬ್ಜೆಕ್ಟ್ ಕೋಡನ್ನು ನೀವು ಪಾಸ್ ಆಗಲೇಬೇಕು ಅಂತಂದರೆ ಇರ್ಬೋದು. ನೀವು ಒಬ್ಬರು ಅದರಲ್ಲಿ ಸರ್ ನಾನು ಒಬ್ಬ ಫೇಲ್ ಆಗಿರೋ ವಿದ್ಯಾರ್ಥಿ, ನಾನು ಓದಬೇಕು ಅನ್ನೋ ಥರ ಆಗಿದ್ದರೆ ಈ ವಿಡಿಯೋದಿಂದ ತುಂಬ ಯೂಸ್ ಆಗುತ್ತೆ. ನಾನು ಹೇಳೋಂಥದ್ದು ಡಿಫ್ರೆನ್ಸಿಯೇಷನ್ ಅಂತಂದರೆ ಫಸ್ಟು ನೀವು ಫಾರ್ಮುಲಾ ಕಾನ್ಸಂಟ್ರೇಟ್ ಮಾಡಲೇಬೇಕು. ವಿತೌಟ್ ಫಾರ್ಮುಲಾ ನೀವು ಪಾಸ್ ಆಗೋದು ಕಷ್ಟ ಇದೆ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರ್ ಫಾರ್ಮುಲಾ ಓದೋದಿಲ್ಲ, ನಾನು ಪಾಸ್ ಆಗ್ತೀನಿ, ಖಂಡಿತವಾಗಲೂ ಆಗೋದು ಕಷ್ಟ. ಯಾವುದು? M2 ಮಾತ್ರ. ದ ಸ್ಲೋಪ್ ಆಫ್ ನಾರ್ಮಲ್ಲು y = f(x) ಇದ್ದರೆ -1/dy/dx ಆಗುತ್ತೆ. ಇಫ್ S is the displacement at any time, then velocity is given by ds/dt ಆಗಿರುತ್ತೆ. ದ ಆಕ್ಸಲರೇಷನ್ ಆಫ್ ದಿ ಪಾರ್ಟಿಕಲ್ ವಿತ್ ಮೋಷನ್ y = sin x is given by -sin x ಆಗಿರುತ್ತೆ. ಆಕ್ಸಲರೇಷನ್ ಯಾಕೆ ಸರ್ ಅಂತಂದರೆ ವೆಲಾಸಿಟಿ ಒಂದು ಬಂದಾಗ ವೆಲಾಸಿಟಿಗೆ ಡಿರೈವೇಟಿವ್ ಏನಾಗುತ್ತೆ, cos x ಆಗುತ್ತೆ. ಒಂದು ಸೈಡ್ ಡಿರೈವೇಟಿವ್ ಮಾಡಿದಾಗ. ಆಕ್ಸಲರೇಷನ್ ಅಂದಾಗ ಏನು ಮಾಡಬೇಕು, ಎರಡು ಸೈಡ್ ಡಿರೈವೇಟಿವ್ ಮಾಡಬೇಕು. ಸೊ y" ಮಾಡಿದಾಗ -sin x ಆಗಿರುತ್ತೆ. ಓಕೆನಾ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಇಂಟೆಗ್ರೇಷನು, ಸೊ ಪಾಸಿಂಗ್ ಪ್ಯಾಕೇಜ್ ಓದುವಂಥವ್ರು ನಾನು ಹೇಳೋದು ಇಂಟೆಗ್ರೇಷನ್ ಬೇಕಾಗಿಲ್ಲ. ನೀವೇನು ಮಾಡಿ, ಸ್ಟ್ರೈಟ್ ಲೈನ್ನ ಮತ್ತು ಡಿಫ್ರೆನ್ಸಿಯೇಷನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ಇನ್ನು ನೋಡ್ತಾ ಇದ್ರೆ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಮೇಲೆ ಬರ್ತಾ ಇರುವಂಥದ್ದು ದ ಈಕ್ವೇಷನ್ ಆಫ್ ದ ಇಂಟರ್ಸೆಪ್ಟ್ ಫಾರ್ಮ್, ದ ರೇಟ್ ಆಫ್ ಚೇಂಜ್ ಆಫ್ ದ y ವಿತ್ ರೆಸ್ಪೆಕ್ಟ್ ಟು x, ದ ಸ್ಲೋಪ್ ಆಫ್ ದಿಸ್ ಲೈನ್ -1/2, ದ ಇಂಟರ್ಸೆಕ್ಷನ್ ಆಫ್ 1 ಈಸ್ ನಥಿಂಗ್ ಬಟ್ ವಾಟ್, x ಆಗಿರುತ್ತೆ. ದ ಕಾನ್ಸ್ಟೆಂಟ್ ಇಂಟರ್ವಲ್ ಆಡೆಡ್ ಟು ಇವ್ಯಾಲ್ಯೂಷನ್ ಆಫ್ ಇಂಡೆಫಿನೆಟ್ ಇಂಟರ್ವಲ್, ಇದು ಕೂಡ ಇರುತ್ತೆ. ಇನ್ನು ಕ್ವಶನ್ಸಿಗೆ ಬರೋಣ. ನೋಡ್ತಾ ಇದ್ದೀರಾ, ತುಂಬ ಸಿಂಪಲ್ಲು. ನೀವು ಸ್ಟಡಿ ಮಾಡಬೇಕಾಗಿರುತ್ತೆ ಸ್ಟ್ರೈಟ್ ಲೈನ್ಸು ಮತ್ತು ಡಿಫ್ರೆನ್ಸಿಯೇಷನ್. ಓಕೆನಾ. ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 3 ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್ 2. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, ಸ್ಲೋಪ್ ಅಂತ ಕೊಟ್ಟಿದ ತಕ್ಷಣ M ಬರ್ಕೊಳ್ಳಿ, ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಅಂದರೆ ಏನು, x1, y1. ಅಂದರೆ ಇಲ್ಲಿ ನಾವು ಒಂದು ಪಾಯಿಂಟು ಮತ್ತು ಒಂದು ಸ್ಲೋಪು ಇರುವಂತಹ ಫಾರ್ಮುಲಾ ಯಾವುದು, ದಟ್ ಈಸ್ ವಾಟ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಇನ್ನು ಇದನ್ನು x1 ಬಂದು 1 ಆಗಿರುತ್ತೆ, y1 ಬಂದು 3 ಆಗಿರುತ್ತೆ. y1 ಜಾಗದಲ್ಲಿ 3 ಹಾಕಿದ್ರಿ, x1 ಜಾಗದಲ್ಲಿ 1 ಹಾಕಿದ್ರಿ. y - = 2 × x ಮಲ್ಟಿಪ್ಲೈ ಮಾಡ್ತೀರಾ, -2 2x - 2 ಬರುತ್ತೆ. ಇನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ನೀವೇನಾದರೂ ಸರ್ ನನಗೆ ಇದು ಅರ್ಥ ಆಗಲ್ಲ, ನಂಗೆ ಡೀಟೇಲಾಗಿ ಬೇಕು ಅಂದರೆ ನಾನು M2ಗೆ ಅಂತಲೇ ಮಾಡಿರುವಂಥ ವಿಡಿಯೋಸ್ ಇದೆ, ಆ ಡೆಡಿಕೇಟೆಡ್ ವಿಡಿಯೋಸ್ನ ನೀವು ಅಬ್ಸರ್ವ್ ಮಾಡಿ. ಓಕೆನಾ. ನಾವು ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ 2, 3 ಆ್ಯಂಡ್ 3, 4. ದಟ್ ಈಸ್ ವಾಟ್ ನಮಗೆ ಗೊತ್ತಿದೆ, ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಸ್ಲೋಪ್ ಫಾರ್ಮುಲಾ ಏನು, y2 - y1/x2 - x1. ಸೊ ಒಂದು ನಾವೇನಂತ ಟ್ರೀಟ್ ಮಾಡ್ತೀರಿ, ವಿಲ್ ಟ್ರೀಟ್ ದಿಸ್ ಒನ್ ಆಸ್ x1, y1, ಅದರ್ ಒನ್ ಆಸ್ x2, y2. ಓಕೆನಾ. ಇನ್ನು ಡಿರೈವೇಟಿವ್ಸ್ ಬರೋಣ. ಡಿರೈವೇಟಿವ್ ಆಫ್ x⁴ 4x³ sin x ಗೆ cos x ಅಂತ ಬಂತು. log 3x ನಾವು ಆ್ಯಕ್ಚುಲಿ ಚೈನ್ ರೂಲ್ ಯೂಸ್ ಮಾಡ್ತಾ ಇದ್ದೀರಿ, 1/3x ಮತ್ತು 3x, ದಟ್ ಈಸ್ ವಾಟ್ 1/3x × 3, ದಟ್ ಈಸ್ ವಾಟ್ 1/x ಅಂತ ಮಾಡ್ಕೊಂಡಿದ್ದೀವಿ. ಇನ್ನು ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಟು ದ ಕರ್ವ್ y = ನೋಡಿ, ಈ ಒಂದು ಪ್ರತಿಯೊಂದು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನು ಸ್ಲೋಪ್ಗೆ ಫಾರ್ಮುಲಾ dy/dx ಆಗಿರುತ್ತೆ. ಒಂದ್ಸತಿ ಡಿರೈವೇಟಿವ್ ಮಾಡ್ತೀರಾ, 4x³ ಬರುತ್ತೆ, 2xಗೆ 2 ಅಂತ ಬಂತು. ಸೊ ನಿಮಗೆ ಸ್ಲೋಪ್ಗೆ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ 1, 3 ಅಂತ ಕೊಟ್ಟರೆ, ಎಗೇನ್ ಇಲ್ಲಿ ಇದು x ವ್ಯಾಲ್ಯೂ ಮತ್ತು ಇದು y ವ್ಯಾಲ್ಯೂ. ಸೊ ಎಕ್ಸ್ ಜಾಗದಲ್ಲಿ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೇನಾಗುತ್ತೆ, ನಿಮಗೆ ಆನ್ಸರು ಬರುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಾದಮೇಲೆ ವೆಲಾಸಿಟಿ ಅಂತ ಕೊಡ್ತಾರೆ. ವೆಲಾಸಿಟಿಗೆ ಒಂದು ಸರಿ ಡಿರೈವೇಟಿವ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ವೆಲಾಸಿಟಿ ಅಂತ ಅರ್ಥ. ಸೊ ಇಂಟಗ್ರೇಷನ್ ನಾನು ಹೇಳಿದೆ ಆಲ್ರೆಡಿ. ಸೊ ಇಂಟ್ರೆಸ್ಟ್ ಆದರೆ ನೀವು ಓದ್ಕೊಳ್ಳಿ, ಇಲ್ಲಾಂದರೆ ನೀವು ಪಾಸ್ ಮಾತ್ರ ಆಗಬೇಕು ಅಂತಂದರೆ ಜಸ್ಟ್ ಯು ಗೋ ಥ್ರೂ ದ ಡಿಫ್ರೆನ್ಸಿಯೇಷನ್ ಸ್ಟ್ರೈಟ್ ಲೈನ್, ಎರಡು ಮಾಡಿಕೊಂಡ್ರೆ ಸಾಕು. ಓಕೆನಾ. ನೆಕ್ಸ್ಟ್ ಎಗೇನ್ ಫೈಂಡ್ ದ ಈಕ್ವೇಷನ್. ಈ ಪ್ರಾಬ್ಲಮ್ ಮಾತ್ರ ಬಿಡೋಕ್ಕೆ ಹೋಗಬೇಡಿ, ನಾವೀಗ ಬರ್ತಾ ಇರುವಂಥದ್ದು. ಸೊ ನಿಮಗೆ ಅಟೆಂಡ್ ಮಾಡ್ತಾ ಇದ್ದೀರಾ 3 ಮಾರ್ಕ್ಸ್ ಕ್ವಶನ್ಸು. ಸೊ 5 × 3
Find the equation of straight line. X and y intercept is given by x ಎಷ್ಟು intercept 3, y ಎಷ್ಟು that is 4. ಅಂದರೆ this is what a, this is what b. ನಮ್ಮ ಫಾರ್ಮುಲಾ ಏನು, x by a plus y by b is equal to 1. x by a ಜಾಗದಲ್ಲಿ ಏನಾಗ್ತೀರಾ, ದಟ್ ಇಸ್ 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, b ಜಾಗದಲ್ಲಿ 4 ಹಾಕ್ತೀರಾ. ಸೊ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆನ್ಸರ್. ಸೊ ಈ 4ನ ಎಕ್ಸಿಗೆ ಮಲ್ಟಿಪ್ಲೈ ಮಾಡಿ 4x ಆಯಿತು, 3ನ ಈ ಕಡೆ ಮಲ್ಟಿಪ್ಲೈ ಮಾಡಿ 3y ಆಯಿತು, ಈ ಕಡೆ 1 ಇರುತ್ತೆ. ಸೊ ಡಿವೈಡೆಡ್ ಬೈ 4 3 is 12. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡಾಗ ನಿಮಗೆ -12 ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಅಕ್ಕಪಕ್ಕ ಎರಡು ಫಂಕ್ಷನ್ ಇದ್ದಾಗ ನಾನು ಯಾವ ರೂಲ್ ಅಪ್ಲೈ ಮಾಡ್ಬೇಕಂತ ಹೇಳಿರ್ತೀನಿ, ದಟ್ ಇಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ರೂಲ್. ಅದು ಅಪ್ಲೈ ಮಾಡಿದ್ದೀರಿ. ಫೈಂಡ್ ದ ಸ್ಲೋಪ್ ಆಫ್ ದಿ ನಾರ್ಮಲ್. ಸೊ ಫಸ್ಟ್ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಬಂದು dy/dx ಆದರೆ ನಾರ್ಮಲ್ ಬಂದು -1/dy/dx ಆಗುತ್ತೆ. ಓಕೆನಾ. ಸೊ ಫಾರ್ಮುಲಾಗಳ ಮಾರ್ಕ್ಸನ್ನು ನೀವು ಆನ್ಸರ್ಸ್ ಬೇಕಾದರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್ ಆ್ಯಂಡ್ ಯು ಕ್ಯಾನ್ ರೆಫರ್ ದಿಸ್ ಒನ್. ಇಫ್ ದ ಲಾ ಆಫ್ ಮೋಷನ್ ಆಫ್ ಎ ಪಾರ್ಟಿಕಲ್ ಇಸ್ ಗಿವನ್, ಫೈಂಡ್ ಇಟ್ಸ್ ವೆಲಾಸಿಟಿ. ಅಂದರೆ ಏನು ಮಾಡ್ಬೇಕು ನಾವೀಗ, ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಕ್ಯಾನ್ ಮೇಕ್ ದಿಸ್ ಒನ್ ಆ್ಯಸ್ ds/dt ಮಾಡ್ಕೊಳ್ಳೋಣ. ಟಿ ಸ್ಕ್ವೇರ್ಗೆ 2t ಆಯಿತು, 4tಗೆ 4 ಆಯಿತು. ಸೊ ಇಲ್ಲಿ ಇದು ವೆಲಾಸಿಟಿ ಆಗಿರುತ್ತೆ. ಏನಾಗಿರುತ್ತೆ ಇದು, ದಿಸ್ ವಿಲ್ ಬಿಕಮ್ ವೆಲಾಸಿಟಿ. ಅದಕ್ಕೆ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ ಟಿ ವ್ಯಾಲ್ಯೂ. ಸೊ ಟಿ ವ್ಯಾಲ್ಯೂ 1 ಹಾಕಿದಾಗ 1 2 - 4 ಏನಾಯಿತು, -2 ಆಗುತ್ತೆ. ಓಕೆ. ಅದೇ ರೀತಿಯಾಗಿ ಇಂಟಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇದು ಚೈನ್ ರೂಲ್ ಯೂಸ್ ಮಾಡ್ತೀರಿ, ಅಂದರೆ ಬೈ ಚೈನ್ ರೂಲ್ ಥರನೇ ನಾವು ಮಾಡೋವಂಥದ್ದು. ಓಕೆನಾ. ಎಗೇನ್ ಈಗ ನಾವು ಮೇನ್ ಪಾಸಿಂಗ್ ಪ್ಯಾಕೇಜ್ ಬರ್ತಾ ಇದ್ದೀರಿ. ಯಾರೆಲ್ಲ ಪಾಸ್ ಆಗಬೇಕು ಅಂತಿರ್ತೀರೋ ವೆರಿ ಸಿಂಪಲ್ಲು. ಪಾರ್ಟ್ ಡಿನಲ್ಲಿ ಏನು ಮಾಡಿ, ನೀವು 5 ಕ್ವಶನ್ ಅಟೆಂಡ್ ಮಾಡಿ. ಅದೇ ಥರ ಪಾರ್ಟ್ ಇನಲ್ಲಿ 5 ಕ್ವಶನ್ ಅಂತಂದರೆ ಇಲ್ಲಿ ನೀವು ಟೋಟಲಾಗಿ 5 ಕ್ವಶನ್ಸ್ ಅಟೆಂಡ್ ಮಾಡೋದು ಬೇಡ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ರೈಟ್ ಲೈನ್ ಒಂದು, ಮತ್ತು ಫೈಂಡ್ ದ ಸ್ಲೋಪ್ ಆಫ್ ಇಂಟರ್ಲೆಫ್ಟ್ ಇದೊಂದು ಲೈನ್ ಇದೆ, ಡಿಫ್ರೆನ್ಸಿಯೇಷನ್ ಒಂದಿದೆ, ಕೋಷನ್ ಫಾರ್ಮುಲಾ ಒಂದಿದೆ. ಸೊ ಅಂದರೆ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಇಂಟಗ್ರೇಷನ್ ಬಿಟ್ಟರೂ ಕೂಡ ಒಂದು 4 ಪ್ರಾಬ್ಲಮ್ನ ಇಲ್ಲಿ 3 ಅಟೆಂಡ್ ಮಾಡಿ. 3 5 15 ಮಾರ್ಕ್ಸ್ ಆಯಿತು. 10 ಮಾರ್ಕ್ಸ್ದು ನೀವು 3 ಕ್ವಶನ್ಸ್ ಬರೆದ್ರೆ 30 ಬರುತ್ತೆ. ಸೊ 30 + 15 ಎಷ್ಟಾಯಿತು, 45 ಆಯಿತು. ಸೊ ಆವಾಗ ನೀವು ಆರಾಮಾಗಿ ಪಾಸ್ ಆಗ್ಬೋದು. ನೋಡಿ, ಇದೊಂದು ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಪ್ಯಾರಲಲ್ ಟು ದಿಸ್ ಒನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ 2, 3. ನಾವು ಮೊದಲು ಹೇಳಿದಿರಿ, ಇದನ್ನು 2 ಥರ ಮಾಡ್ಬೋದು. ಒಂದು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಹಾಕ್ಕೊಂಡು, ಅಥವಾ ಇನ್ನೊಂದೇನಪ್ಪ ಅಂದರೆ ವೆರಿ ಸಿಂಪಲ್ ಟೆಕ್ನಿಕ್ಕು. ನೋಡಿ, ಈ 2x + y ಆದಮೇಲೆ ನೀವೇನು ಮಾಡಿ, ಇದನ್ನು +k ಅಂತ ಬರ್ಕೊಳ್ಳಿ. ಅಂದರೆ ಈ 3ನ ರೀಪ್ಲೇಸ್ ಮಾಡಿ k ಅಂತ ಬರ್ಕೊಂಡಿದ್ದೀನಿ. ದಿಸ್ ಈಸ್ x1 ಆ್ಯಂಡ್ y1. ಈಗ x1 y1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. x1 ವ್ಯಾಲ್ಯೂ ಹಾಕ್ತೀರಾ, x1 ವ್ಯಾಲ್ಯೂ ಅಂದರೆ ಕೊಟ್ಟಿರುವಂಥ ಪಾಯಿಂಟ್ ಹಾಕ್ತೀರಾ, 2 2s. y1 ವ್ಯಾಲ್ಯೂ ಎಷ್ಟು, 3 ಇದೆ, +k = 0. 2 2s 4 + ಎಷ್ಟು, 7 ಆಯಿತು. ಸೊ k = ಎಷ್ಟು ಆಯಿತು, -7 ಆಗುತ್ತೆ. ಅದೇ 7ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ದಟ್ ಇಸ್ ವಾಟ್ ದ ಆನ್ಸರ್, 2x + y - 7 = 0. ಸೊ ಇಷ್ಟು ಸುಲಭವಾಗಿರುವಂಥ ಪ್ರಾಬ್ಲಮ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬಾರ್ದು, ನೆನ್ಪಿಟ್ಕೊಳ್ಳಿ. ವೆರಿ ಸಿಂಪಲ್ ಒನ್. ಸೊ ಈಗ ಒಂದು ಸ್ಟ್ರೈಟ್ ಲೈನ್ಗೆ ನಾವು ಸ್ಲೋಪ್ ಫಾರ್ಮುಲಾ, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ತುಂಬ ಈಸಿಯಾಗಿರುವಂಥ ಕ್ವಶನ್. ಸೊ ನಿಮಗೆಲ್ಲ ಫಾರ್ಮುಲಾ ಗೊತ್ತಿದೆ. ಸ್ಲೋಪ್ಗೆ ಫಾರ್ಮುಲಾ -a/b, ಎಕ್ಸ್ ಇಂಟರ್ಸೆಪ್ಟ್ಗೆ -c/a, ವೈ ಇಂಟರ್ಸೆಪ್ಟ್ಗೆ -c/b. ಒಂದು ಲೈನ್ ಕೊಟ್ಟಾಗ ನಾವೇನು ಮಾಡ್ಬೋದು, ಆ ಲೈನಲ್ಲಿ ಯಾವುದ್ಯಾವುದಿದೆ ಅನ್ನೋದನ್ನು ನಾವು ಕ್ಲಿಯರಾಗಿ ಚೆಕ್ ಮಾಡ್ಕೊಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಕೊಟ್ಟಿರುವಂತಹ ಒಂದು ಲೈನ್ಗೆ ಫಾರ್ಮುಲಾ ಬರ್ಕೊಂಡಿದ್ದಾರೆ ಅಷ್ಟೇ ನಾವು. ದಟ್ ಈಸ್ ವಾಟ್, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ax + by + c = 0. ಎ ವ್ಯಾಲ್ಯೂ ಎಷ್ಟು ಬರ್ಕೊಬೇಕು, ಕಂಪೇರ್ ಮಾಡಿದ ಪಕ್ಕದಲ್ಲಿ ಎಕ್ಸ್ ಪಕ್ಕ ಇರೋದು 4, ಬಿ ವ್ಯಾಲ್ಯೂ -2, ಸಿ ವ್ಯಾಲ್ಯೂ 5. ಸೊ ಈಗ ನಾವು ಆಗ್ತಾ ಇದ್ದೀರಿ ಏನಪ್ಪ ಅಂದರೆ, ದಿಸ್ ಇಸ್ ವಾಟ್ -a/b. ದಿಸ್ ಇಸ್ ವಾಟ್ ದ ಫಾರ್ಮುಲಾ ಫಾರ್ ಸ್ಲೋಪ್. -a/b 2 ಬಂತು, -c/a, ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಇಸ್ -c/a ಅಂತ ಇದ್ದರೆ -c ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎ ವ್ಯಾಲ್ಯೂ ಹಾಕಬೇಕು, ಎ ವ್ಯಾಲ್ಯೂ ಎಷ್ಟಾಯಿತು, 4 ಆಯಿತು. ಸೊ ದಿಸ್ ಇಸ್ -5/4. ಅದೇ ರೀತಿಯಾಗಿ ವೈ ಇಂಟರ್ಸೆಪ್ಟ್ ಹಾಕಿ -c/b, 5/-2, 5/2 ಆಗುತ್ತೆ. ಓಕೆನಾ. ಸೊ ಇಲ್ಲಿ ಇನ್ನು ಡಿಫ್ರೆನ್ಸಿಯೇಷನ್ಗೆ ಈ ಒಂದು ಪ್ರಾಬ್ಲಮ್ನಂತೂ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನಾನು ಕೂಡ ಇಷ್ಟೊಂದು ಸ್ಟೆಪ್ ಕೂಡ ಬರೆಯೋಕ್ಕೆ ಹೋಗಲ್ಲ. ನಾನು ಡೈರೆಕ್ಟಾಗಿ ಇಷ್ಟು ಬರೆದು ಬಿಡ್ತೀನಿ. ಡಿರೈವೇಟಿವ್ ಆಫ್ x³ 3x², ಡಿರೈವೇಟಿವ್ ಆಫ್ sin x cos x, ಡಿರೈವೇಟಿವ್ ಆಫ್ log x 1/x, ಡಿರೈವೇಟಿವ್ ಆಫ್ √x 1/2√x. ನೋಡಿ, ಇಷ್ಟು ಬರೆದ್ರೆ ಸಾಕು. 5 ಇದೆ, 5ಗೆ 0. ಸೊ 5 ಆನ್ಸರ್ಸ್ಗೆ ನಿಮಗೆ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇನ್ನು ಕೋಷನ್ ಪ್ರಾಬ್ಲಮ್ ಇದೆ. ಇದಕ್ಕೆ ನೀವು ಕೋಷನ್ ಫಾರ್ಮುಲಾ ಓದಬೇಕು. v² v du/dx - u dv/dx. ಇದನ್ನು ನಾನು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಇದನ್ನು ಕೋಷನ್ ಫಾರ್ಮುಲಾನೇ ಯೂಸ್ ಮಾಡಬೇಕು, ನಾವು ಯಾಕೆ ಕೋಷನ್ ಯೂಸ್ ಮಾಡಬೇಕಂದ್ರೆ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ u/b. ಯಾವಾಗ 2 ಫಂಕ್ಷನ್ನು ಮೇಲೆ ಒಂದು ಕಾರ್ಡನ್ನು ಕೊಟ್ಟಿರ್ತಾರೋ ಅದು ನಾವು ಕೋಷನ್ ಫಾರ್ಮುಲಾ ಅಂತ ಕರಿತೀರಿ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ.
ಸೊ ನಾವು ಫೈಂಡ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ y is equal to x square plus 3x minus 1 at the point 1, 3 ಅಂತ ಕೊಟ್ಟಿದ್ದಾರೆ. ಸೊ ಈ ಟ್ಯಾಂಜೆಂಟ್ ಮಾಡಬೇಕು ಅಂದರೆ ಕೊಟ್ಟಿರುವಂತಹ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೆ 2x ಆಯಿತು, 3xಗೆ 3 ಆಯಿತು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಈ ವ್ಯಾಲ್ಯೂನ ಕನ್ಸಿಡರ್ ಮಾಡಿ. ಫಸ್ಟ್ ಒನ್ ಎಕ್ಸು, ಸೆಕೆಂಡ್ ಒನ್ ವೈ. ಎಕ್ಸ್ ವ್ಯಾಲ್ಯೂ 1 ಹಾಕಿದ್ಮೇಲೆ 2 ಪ್ಲಸ್ ಎಷ್ಟಾಯಿತು 5 ಆಯಿತು. ಸೊ ಇದು ನಮಗೆ ಸಿಕ್ಕಿರುವಂತಹ ಸ್ಲೋಪ್ ಆಯಿತು. ಈಗ ಸ್ಲೋಪ್ ಸಿಕ್ಕಿದೆ, ನನಗೆ ಪಾಯಿಂಟ್ ಇದೆ. ಸೊ ಐ ಕ್ಯಾನ್ ಯೂಸ್ ದ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. y minus y1 is equal to m into x minus x1. ಇಲ್ಲಿಗೆ ನಾನು ಸ್ಲೋಪ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ? ಸೊ ಇನ್ನು ನಿಮಗೆ ಈ 42 ಮತ್ತು 43 ಇಂಟಗ್ರೇಷನ್ ಸರ್ ಭಯ ಆಗುತ್ತೆ ನನಗಿದ್ರೆ ಅದನ್ನು ಸದ್ಯಕ್ಕೆ ಬಿಟ್ಬಿಡಿ. ಯಾರೆಲ್ಲ ಓದೋ ಹುಡುಗರಿಗೆ ಬೇಕಾ ಸೊಲ್ಯೂಷನ್ಸು ನೀವು ನೋಡ್ಕೊಳ್ಬೇಕಾದ್ರೆ ಸ್ಕ್ರೀನ್ಶಾಟನ್ನು ತೊಗೊಬೋದು. ಓಕೆನಾ? ಸೊ ಇನ್ನು 5 ಮಾರ್ಕ್ಸಿಗೆ ಬರೋಣ. 5 ಮಾರ್ಕ್ಸಲ್ಲಿ ಎಷ್ಟು ಸಿಂಪಲ್ ಇದೆ. ಶೋ ದಟ್ 10 ಮಾರ್ಕ್ಸ್ ಕ್ವಶನ್ ಇದೆ. ಫಾರ್ ನಾಟ್ 5 ಮಾರ್ಕ್ಸ್ 10 ಮಾರ್ಕ್ಸ್. ಸೊ ಶೋ ದಟ್ ದ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಈ ಪ್ರಾಬ್ಲಮ್ ಅಂತೂ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನಿಮಗೆ ಪರ್ಪೆಂಡಿಕ್ಯುಲರ್ ಆದರೂ ಕೊಡ್ಬೋದು, ಪ್ಯಾರಲ್ ಆದರೂ ಕೊಡ್ಬೋದು. ಏನು ಮಾಡ್ತೀರಾ, ಒಂದು ಲೈನಿಗೆ ಸ್ಲೋಪ್ ಮಾಡ್ತೀರಾ, ಎರಡನೇ ಲೈನ್ಗೆ ಸ್ಲೋಪ್ ಮಾಡ್ತೀರಾ. ಯಾವಾಗ ಎರಡು ಈಕ್ವಲ್ ಆಗೋಲ್ಲ ಸರ್, ಸ್ಲೋಪ್ಗೆ ಫಾರ್ಮುಲಾ ದಿಸ್ ಇಸ್ ಫಾರ್ಮುಲಾ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಮೈನಸ್ ಎ ಬೈ ಬಿ, ಅಗೇನ್ ಮೈನಸ್ ಎ ಬೈ ಬಿ. ಸೊ ಈ ಥರ ಸ್ಲೋಪ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಿಮಗೆ ಒಂದು ವ್ಯಾಲ್ಯೂ -3/2 ಬರುತ್ತೆ, ಇನ್ನೊಂದು 2/3 ಬರುತ್ತೆ. ಎರಡು ಈಕ್ವಲ್ ಇಲ್ಲ. ಯಾವಾಗ ಈಕ್ವಲ್ ಇಲ್ವೋ ನಾವು ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು, ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಉತ್ತರ -1 ಅಂತ ಬಂದರೆ ದಟ್ ಈಸ್ ವಾಟ್ ದೀಸ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಒನ್ನು ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ 2 ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀರಿ. ಯಾವಾಗ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ 2 ಪಾಯಿಂಟ್ಸ್ ಕೊಟ್ಬಿಡ್ತಾರೋ ನೀವು ಅವು ಫಿಕ್ಸ್ ಆಗಬೇಕು. ದಟ್ ಈಸ್ ವಾಟ್ ಇಟ್ ಈಸ್ 2 ಪಾಯಿಂಟ್ ಫಾರ್ಮುಲಾ. ಸೊ 2 ಪಾಯಿಂಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಇನ್ನು 46th ಒನ್ನು ನೋಡಿ, d²y/dx ಅಂದರೆ ಏನಪ್ಪ ಅಂತ ನೀವು ಕೇಳಿದ್ರೆ ಇಟ್ ಈಸ್ ಡಬಲ್ ಡಿರೈವೇಟಿವ್ ಅಂತ ಅರ್ಥ, ಅಥವಾ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂತ. ಏನು ಸರ್ ಮಾಡಬೇಕು, ಒಂದು ಸತಿ y ಡ್ಯಾಶ್ ಮಾಡ್ಕೊಂಡ್ರಿ, ಇದೇ y ಡ್ಯಾಶ್ನ ಇನ್ನೊಂದು ಸತಿ ಮಾಡಿದಾಗ y ಡಬಲ್ ಡ್ಯಾಶ್ ಅಂತ ಕರಿತೀರಿ, ಅಥವಾ y ವಿಲ್ ಕಾಲ್ ಇಟ್ ಆ್ಯಸ್ y ಡಬಲ್ ಡ್ಯಾಶ್ ಅಥವಾ d²y/dx ಅಂತ ಕರಿತೀರಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಒನ್ನು ವೆಲಾಸಿಟಿ ನೋಡ್ಕೊಂಡೇ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ 5 ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ವಿತ್ ಕರ್ವ್ ಕೊಟ್ಟಿದ್ದಾರೆ. ಇದನ್ನು ಒಂದು ಸತಿ ಡಿರೈವೇಟಿವ್ ಮಾಡಿದ್ರೆ ವೆಲಾಸಿಟಿ, ಎರಡು ಸತಿ ಡಿರೈವೇಟಿವ್ ಮಾಡಿದ್ರೆ ಆಕ್ಸಲರೇಷನ್. ಸೊ ಫಸ್ಟ್ ಟೈಮ್ ಸಬ್ಸ್ಟಿಟ್ಯೂಟ್ ಮಾಡಿ, ಸೆಕೆಂಡ್ ಟೈಮ್ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟು ಇಂಟಗ್ರೇಷನ್ ಪ್ರಾಬ್ಲಮ್ ಇದೆ. ಸೊ ಇದು ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ ಅನ್ಕೋತೀನಿ. ಇಷ್ಟು ಮಾಡಿದ್ರೆ ಸಾಕು, ನೀವು ಆರಾಮಾಗಿ M2ನಲ್ಲಿ ಕೂಡ ಒಳ್ಳೆ ಸ್ಕೋರನ್ನು ಮಾಡ್ಕೊಬೋದು. ಓಕೆನಾ? ಸೊ ಆಲ್ ದ ಬೆಸ್ಟ್ ಫಾರ್ ಯು.